ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಮತ್ತು ಲಕ್ಷ್ಮಣ ಸವದಿ ಅವರಿಗೂ ಕೂಡ ಸಚಿವ ಸ್ಥಾನಗಳು ಸಿಗಬಾರದು, ಯಾವುದೇ ಸ್ಥಾನಮಾನಗಳು ಸಿಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಗಟ್ಟಿಮುಟ್ಟಾದ ಒಂದು ಮಾತನ್ನ ಮಾತನಾಡಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ಅನ್ನುವಂಥದ್ದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಮಾಧ್ಯಮದ ಪತ್ರಕರ್ತರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ, ಆಮೇಲೆ ನೋಡೋಣ ಅನ್ನುವಂಥ ಮಾತನ್ನ ಹೇಳಿ ಆ ವಿಷಯವನ್ನ ತಳ್ಳಿ ಹಾಕಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು 10 ರಿಂದ 12 ದಿನಗಳ ಹಿಂದೆ ಹೋಗಿ ಭೇಟಿಯಾಗಿ ಈ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ಗಟ್ಟಿ ನಿರ್ಧಾರದ ಮಾತುಗಳನ್ನ ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ವಿಚಾರವಾಗಿ ಈಗ ಸತೀಶ್ ಜಾರಕಿಹೊಳಿ ಅಶೋಕ್ ಮಟ್ಟನನ ಬೆನ್ನಿಗೆ ನಿಂತಿರುವಂಥದ್ದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಮತ್ತು ಲಕ್ಷ್ಮಣ ಸವದಿ ಅವರಿಗೂ ಇದೊಂದು ಅತಿ ದೊಡ್ಡ ಶಾಕ್ ಸುದ್ದಿಯಾಗಿ ಒಂದು ನಿರ್ಮಿತವಾಗ್ತಾ ಇದೆ. ಯಾಕಂದ್ರೆ ಲಕ್ಷ್ಮಣ ಸವದಿ ಅವರಿಗೆ ಸಿಗುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಅವರಿಗೊಂದು ಸ್ಥಾನ ಯಾವುದಾದ್ರೂ ಸಿಗುತ್ತೆ ಅಂತ ಅಂದುಕೊಂಡಿರ್ತಕ್ಕಂತಹ ಲಕ್ಷ್ಮಣ ಸವದಿ ಅವರಿಗೆ ಒಂದು ರೀತಿ ಶಾಕ್ ಅಂತ ನೀಡೋದಕ್ಕೆ ಈಗ ಸತೀಶ್ ಜಾರಕಿಹೊಳಿ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿರೋದು ಲಕ್ಷ್ಮಣ ಸವದಿ ಅವರಿಗೂ ಕೂಡ ಈಗ ಆತಂಕದ ಸುದ್ದಿನೇ ಇದು. ನೀವು ಅನ್ಕೊಂಡಿರಬಹುದು ಬಿಜೆಪಿಯಿಂದ ಬಂದಂತ ಲಕ್ಷ್ಮಣ ಸವದಿಗೆ ಅವರು ಸಚಿವ ಸಂಪುಟ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಮಾತು ಕೊಟ್ಟಂತೆ ಅವರಿಗೆ ಸ್ಥಾನಮಾನಗಳನ್ನು ಕೊಡಕ್ಕೆ ಆಗೋದಿಲ್ವಾ ಅನ್ನುವಂಥ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಆದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೇವಲ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಏನ್ ಹೇಳ್ತಾರೋ ಅದನ್ನೇ ಪರಿಗಣನೆ ಮಾಡೋದಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಬಲಾಬಲ ಏನು ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಅರ್ಥಕೊಂಡಿರುತ್ತೆ. ಸತೀಶ್ ಜಾರಕಿಹೊಳಿ ಏನ್ ಹೇಳ್ತಾರೋ, ಯಾವ ಮಾತನ್ನ ಹೇಳ್ತಾರೋ ಅದನ್ನ ಕಾಂಗ್ರೆಸ್ ಹೈಕಮಾಂಡ್ 3 ರಿಂದ 4 ದಿನಗಳ ಕಾಲ ಯೋಚನೆ ಮಾಡುತ್ತೆ, ನಂತರದ ತಗೊಳುತ್ತೆ, ಅಂದ್ರೆ ಒಂದು ಡಿಸಿಷನ್ ಅನ್ನ ತಗೊಳುತ್ತೆ, ನಂತರದ ಒಂದು ಡಿಸೈಡ್ ಅನ್ನ ಮಾಡುತ್ತೆ. ಸತೀಶ್ ಜಾರಕಿಹೊಳಿ ಅವರು ಏನೋ ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ ಅನ್ನುವಂತಹ ನಿಟ್ಟಿನ ಒಂದು ರಾಜಕೀಯ ವಾತಾವರಣದಲ್ಲಿ ರಾಜಕಾರಣಿ ಅಲ್ಲ ಸತೀಶ್ ಜಾರಕಿಹೊಳಿ. ಸರ್ಕಾರವನ್ನೇ ನಡಗಿಸ್ತಕ್ಕಂಥ ಶಕ್ತಿ ಇರುವಂತಹ ನಾಯಕ, ಬೆಳಗಾವಿಯ ಅನ್ನುವಂತ ಒಂದು ಸತೀಶ್ ಜಾರಕಿಹೊಳಿ ಸಾಹುಕಾರ ಅಂದ್ರೆ ಏನು ಅನ್ನುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಅರ್ಥಕೊಂಡಿದೆ. ಸೊ ಹಂಗಾಗಿ ಏನೇ ಹೈಕಮಾಂಡ್ಗೆ ಹೋಗಿ ಸತೀಶ್ ಜಾರಕಿಹೊಳಿ ಹೇಳಿದ್ರು ಕೂಡ ಅದು 4 ದಿವಸಗಳ ಕಾಲ ಸವಿಚಾರಣೆ ನಡೆದು ನಂತರದ ಒಂದು ಹೈಕಮಾಂಡ್ ನಿರ್ಧಾರಕ್ಕೆ ಬರುತ್ತೆ. ಈಗ ಸತೀಶ್ ಜಾರಕಿಹೊಳಿ ಹೇಳಿರುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಓಕೆ ಅಂತ ಅನ್ನುವಂತಹ ನಿಟ್ಟಿನಲ್ಲಿ ತಲೆ ಅಲ್ಗಾಡಿಸಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಯಾರು? ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರು, ಹೈಕಮಾಂಡ್ನ ಅಭ್ಯರ್ಥಿಗಳು ಅಥವಾ ಸದಸ್ಯರು, ಅವರು ಈಗ ಈ ರೀತಿಯಾದಂತ ಒಂದು ಓಕೆ ಅನ್ನುವಂತಹ ನಿಟ್ಟಿನಲ್ಲಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಸ್ಥಾನಮಾನಗಳು ಸಿಗಬಾರ್ದು, ಲಕ್ಷ್ಮಣ ಸವದಿ ಅವರಿಗೂ ಕೂಡ ಸಿಗಬಾರ್ದು ಅನ್ನುವಂಥದ್ದು. ಯಾಕೆ ಈ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಫೈಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡೋದಾದ್ರೆ ನೋಡಿ, ಲಕ್ಷ್ಮಣ ಸವದಿ ಅವರಿಗೆ ಏನಾದರೂ ಸಹಕಾರಿ ಇಲಾಖೆ ಆಗಿರ್ಬೋದು, ಯಾವುದೇ ಒಂದು ಇರಬಹುದು, ಯಾವುದೇ ಒಂದು ಸಚಿವ ಸ್ಥಾನವನ್ನ ಕೊಟ್ರೆ, ಇಂತಹ ಸಚಿವ ಸ್ಥಾನನೋ ಅಥವಾ ಇಂತಹ ಮಂತ್ರಿಗಿರಿ ಸ್ಥಾನನೋ ಯಾವುದೇ ಒಂದು ಸ್ಥಾನ ಕೊಟ್ರೆ ಸೊ ಆ ಸ್ಥಾನದಿಂದ ಲಕ್ಷ್ಮಣ ಸವದಿ ಬಹು ಎತ್ತರಕ್ಕೆ ಬಂದು ಬಿಡ್ತಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಪೈಪೋಟಿ ಕೊಡುವಂತಹ ನಾಯಕ ಆಗ್ಬಿಡ್ತಾರೆ ಬೆಳಗಾವಿಯಲ್ಲಿ ಅನ್ನೋದು ಒಂದು ಕಡೆ ಒಂದು ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಹೊಡೆತ ಆಗಬಹುದು ಅನ್ನುವಂಥ ನಿಟ್ಟಲ್ಲಿ ಅವರು ಲಕ್ಷ್ಮಣ ಸವದಿಗೆ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ನಿಂತ್ಕೊಂಡಿರುವಂಥದ್ದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾಕೆ ಬೇಡ ಅಂತ ಇದ್ದಾರೆ ಅಂತಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಸಾಕಷ್ಟು ಬಾರಿ ಅವರು ಒಂದು ರೀತಿಯಾದಂತಹ ಸಚಿವ ಸ್ಥಾನಗಳನ್ನ ಅವರು ಈಗಾಗಲೇ ಕಾರ್ಯ ಕೆಲಸಗಳನ್ನ ಮಾಡಿದ್ದಾರೆ, ಹಳೆಯ ಒಂದು ರಾಜಕಾರಣಿ ಆಗಿದ್ದಾರೆ. ಹಾಗಾಗಿ ಹೊಸಬರಿಗೆ ಅವಕಾಶ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಅಶೋಕ್ ಮಟ್ಟನನ್ನ ಬೆನ್ನಿಗೆ ನಿಂತ್ಕೊಂಡು ಈಗ ಅಶೋಕ್ ಮಟ್ಟನ್ ಅವರಿಗೆ ನೀವು ಒಂದು ಯಾವುದಾದ್ರೂ ಒಂದು ಸ್ಥಾನಮಾನ ದೊರಕಿಸ್ಬೇಕು ಅಂತ ಹೇಳಿ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಸತೀಶ್ ಜಾರಕಿಹೊಳಿ. ಅಶೋಕ್ ಮಟ್ಟನ ಬೆನ್ನಿಗೆ ಯಾಕೆ ನಿಂತ್ಕೊಂಡಿದ್ದಾರೆ ಅಂದ್ರೆ, ಅಶೋಕ್ ಮಟ್ಟನ ಸತೀಶ್ ಜಾರಕಿಹೊಳಿ ಅವರ ಲಕ್ಷ್ಮಣ ರೇಖೆಯನ್ನು ದಾಟೋದಿಲ್ಲ ಅನ್ನುವಂತಹ ಕಾರಣಕ್ಕೆ. ಅಂದ್ರೆ ಏನೇ ಇದ್ರೂ ಕೂಡ ಲಕ್ಷ್ಮಣ ಸವದಿ ಈಗ ಕೇಳೋದಿಲ್ಲ, ಏನಾದ್ರೂ ಒಂದು ಸಮಸ್ಯೆ ಬಂದ್ರೆ ಲಕ್ಷ್ಮಣ ಸವದಿ ಅವರು ಯಾರನ್ನು ಕೇಳೋದಿಲ್ಲ. ಹಂಗಾಗಿ ಆ ಸಮಸ್ಯೆ ಆಗಬಾರದು, ಲಕ್ಷ್ಮಣ ಸವದಿ ಎತ್ತರಕ್ಕೆ ಬಂದ್ಬಿಟ್ರೆ ನನ್ನ ಪ್ರೆಸ್ಟೀಜ್ ಏನಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಲಕ್ಷ್ಮಣ ಸವದಿ ಅವರಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. ಆದ್ರೆ ಅಶೋಕ್ ಮಟ್ಟನ ಬೆನ್ನಿಗೆ ನಿಂತ್ಕೊಂಡಿರೋದು ಯಾಕೆ ಅಂದ್ರೆ, ಅಶೋಕ್ ಮಟ್ಟನ್ನ ಲಕ್ಷ್ಮಣ ರೇಖೆಯನ್ನ ದಾಟೋದಿಲ್ಲ. ಅಂದ್ರೆ ಈ ಸತೀಶ್ ಜಾರಕಿಹೊಳಿ ಅವರು ಹಾಕಿದಂತಹ ಯಾವುದೇ ಒಂದು ರೇಖೆಯನ್ನು ದಾಟಿ ಮುಂದಕ್ಕೆ ಹೋಗೋದಿಲ್ಲ ಅನ್ನುವಂಥ ಕಾರಣದಿಂದ ಅಶೋಕ್ ಮಟ್ಟನಿಗೆ ನೀವು ಸಚಿವ ಸಂಪುಟ ಸಭೆಗಳಲ್ಲಿ ಅವರಿಗೆ ಒಂದು ಸ್ಥಾನಮಾನ ದೊರಕಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಈಗ ದೊಡ್ಡ ಮಟ್ಟದ ಒಂದು ಕ್ರಾಂತಿಯನ್ನ ಕಾಂಗ್ರೆಸ್ನಲ್ಲಿ ಮಾಡ್ತಾ ಇರೋದಂತೂ ಸತ್ಯ. ಇಷ್ಟನ್ನು ಅಷ್ಟರಲ್ಲಿ ಸಚಿವ ಸಂಪುಟ ಸಭೆಗಳೆಲ್ಲ ನಡೆದು ಹೋಗಿರ್ಬೇಕಿತ್ತು. ಆದ್ರೆ ಇದು ಕೇಂದ್ರದಲ್ಲಿ ನಿಮಗೆ ಗೊತ್ತೇ ಇದೆಯಲ್ಲ, ನೀಟ್ ಎಕ್ಸಾಮ್ ಪ್ರೊಟೆಸ್ಟ್ ಆಯಿತು, ಕಾಕ್ರೋಚ್ ಪಾರ್ಟಿಗಳು ಇದೆಲ್ಲ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. ಹೀಗಾಗಿ
ಆ ಒಂದು ಡಿ ಕೆ ಶಿವಕುಮಾರ್ ಅವರು ಇದೇ ಒಂದು ಇದು ಸಚಿವ ಸಂಪುಟ ಸಭೆಯನ್ನ ಮಾತಾಡಬೇಕು ಅಂತ ರಾಹುಲ್ ಗಾಂಧಿ ಅವರ ಜೊತೆಗೆ ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಆ ಪ್ರೊಟೆಸ್ಟ್ ಅಲ್ಲಿ ಕೂರಿಸ್ಕೊಳ್ತಾರೆ. ಸೊ ಅದು ನಿಮ್ಗೆ ಗೊತ್ತಿರುವಂತ ವಿಚಾರಣೆ. ಸೊ ಈಗ ಲಕ್ಷ್ಮಣ್ ಸವದಿಗೆ ಟಿಕೆಟ್ ಒಂದು ಮಿಸ್ ಆಗಿದ್ದಕ್ಕೆ ಏನು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಬಂದ್ರು, ಇಲ್ಲಿ ಏನೋ ಒಂದು ಸ್ಥಾನಮಾನ ಸಿಗುತ್ತೆ, ನನ್ನ ಒಂದು ಅರ್ಹತೆಗೆ, ನನ್ನ ಒಂದು ಯೋಗ್ಯತೆಗೆ, ನನ್ನ ಒಂದು ಪ್ರೆಸ್ಟೇಜ್ಗೆ, ನನಗೆ ಆದಂತ ಒಂದು ಪ್ರೆಸ್ಟೀಜ್ಗೆ, ನನಗೆ ಆದಂತದ್ದು ಏನೋ ಒಂದು ಸಚಿವ ಸಂಪುಟ ಸ್ಥಾನಗಳಲ್ಲಿ ನನಗೂ ಒಂದು ಸ್ಥಾನ ಸಿಗುತ್ತೆ ಅಂತ ಅನ್ಕೊಂಡಿರುವಂತಹ ಲಕ್ಷ್ಮಣ ಸವದಿಗೆ ಶಾಕ್ ಕೊಟ್ಟಿದ್ದಾರೆ ಈಗ ಸತೀಶ್ ಜಾರಕಿಹೊಳಿ. ಯಾವ ರೀತಿಯಾಗಿಯೂ ಕೂಡ ಲಕ್ಷ್ಮಣ ಸವದಿಗೆ ಟಿಕೆಟ್ ಏನು ಮಿಸ್ ಆಯಿತು, ಅಲ್ಲಿಂದ ಇಲ್ಲಿಗೆ ಬಂದು ಒಂದು ದೊಡ್ಡ ಸ್ಥಾನನ ಪಡ್ಕೋಬೇಕಂತ ಏನು ಬಂದಿದ್ದಾರೆ, ಇದಕ್ಕೆ ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಹು ಗಟ್ಟಿಯಾದಂಥ ನಿರ್ಧಾರವನ್ನು ತಿಳಿಸಿದ್ದಾರೆ. ಸೊ ಈ ಒಂದು ನಿರ್ಧಾರವನ್ನ ಯಾವ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಪಾಸ್ ಮಾಡ್ತದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಆಡೋ ಬಾರೋ ಅನ್ನುವಂತಹ ರಾಜಕಾರಣಿ ಅಲ್ಲ. ಯಾಕಂದ್ರೆ ಬಹಳ ಶಕ್ತಿ ಬಲವನ್ನ ಹೊಂದಿದಂತಹ ನಾಯಕ. ಇವರ ಮಾತುಗಳನ್ನು ಯಾವ ರೀತಿ ಗಣನೀಯವಾಗಿ ತೆಗೆದುಕೊಳ್ಳುತ್ತಾ ಹೈಕಮಾಂಡ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಆ ಇಂಪಾರ್ಟೆನ್ಸ್ಗೂ ಕೂಡ ಒಂದು ಮಹತ್ವ ಇದೆ. ಸತೀಶ್ ಜಾರಕಿಹೊಳಿ ಅಂದ ಕೂಡಲೇ ಸಾಮಾನ್ಯ ರಾಜಕಾರಣಿ ಅಲ್ವಲ್ಲ, ಆಯ್ತು ಬಿಡಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸಟ್ ಅಂತ ಹೇಳಿ ಇವರಿಗೆ ಒಂದು ಯಾವುದೋ ಒಂದು ಸ್ಥಾನಮಾನ ಕೊಡೋಕೆ ಸತೀಶ್ ಜಾರಕಿಹೊಳಿಯ ವಿರುದ್ಧ ಕಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಒಂದು ದೊಡ್ಡ ಮಟ್ಟದ ಹೆಜ್ಜೆಯನ್ನ ಇಟ್ಟರೆ ಕಷ್ಟ ಆಗ್ತದೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ನಿನ್ನೆ ಮೊನ್ನೆ ಬಂದವರು, ಇವರು ಪಾರ್ಟಿಗೆ ನಿನ್ನೆ ಮೊನ್ನೆ ಬಂದು ಜಾಯ್ನ್ ಆದಂಥವ್ರು. ಈಗ ಸಡನ್ ಆಗಿ ಬಂದು ಸತೀಶ್ ಜಾರಕಿಹೊಳಿ ಅವರನ್ನೇ ಕಡೆಗಣಿಸಿ ಕಾಂಗ್ರೆಸ್ ಹೈಕಮಾಂಡ್ ಲಕ್ಷ್ಮಣ್ ಸವದಿ ಅವರಿಗೆ ಇದನ್ನ ಸಚಿವ ಸಂಪುಟ ಸಭೆಗಳಲ್ಲಿ ಒಂದು ಮಹತ್ವದ ನಿರ್ಧಾರ ತಗೊಂಡು ಇವರಿಗೆ ಏನಾದರೂ ಒಂದು ಸ್ಥಾನಮಾನ ಕೊಟ್ಟರೆ, ಈ ಪಕ್ಷಕ್ಕಾಗಿ ದುಡಿದಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಮಾತನ್ನ ಮೀರಿ ಸಡನ್ ಆಗಿ ಲಕ್ಷ್ಮಣ್ ಸವದಿ ಅವರ ಒಂದು ಪ್ರಭಾವ ಇದೆ ಒಂದು 4 ಕ್ಷೇತ್ರಗಳಲ್ಲಿ ಅಂತ ಏನಾದರೂ ಒಂದು ಯಾವುದೋ ಒಂದು ಸ್ಥಾನಮಾನ ಕೊಟ್ಬಿಟ್ರೆ ಆ ಒಂದು ನಿರ್ಧಾರ ಎಷ್ಟು ಪ್ರಭಾವ ಬೀರುತ್ತೆ ಪಕ್ಷದ ಮೇಲೆ, ಮತ್ತು ನಂತರ ಸತೀಶ್ ಜಾರಕಿಹೊಳಿ ಅವರ ನಿರ್ಧಾರಗಳು ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಬೇಕಾಗ್ತದೆ. ಯಾರೋ ಒಬ್ಬ ಶಾಸಕ ಬಂದು ಬೇಡ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಸಚಿವ ಸ್ಥಾನ ಕೊಡಬೇಡಿ ಅಥವಾ ಯಾವುದೋ ಒಂದು ಮಂತ್ರಿಗಿರಿ ಸ್ಥಾನ ಕೊಡಬೇಡಿ, ಯಾವುದೇ ಸ್ಥಾನಮಾನಗಳನ್ನು ಕೊಡಬೇಡಿ ಅಂತ ಕೇಳ್ಕೊಂಡ್ರೆ ಆಯ್ತು ಹೋಗಪ್ಪ ನಾವು ಯೋಚನೆ ಮಾಡ್ತೀವಿ, ಅದಕ್ಕೆ ಹೈಕಮಾಂಡ್ ಇದೆ ಅಂತ ಹೇಳಿ ಕಳಿಸ್ಬಿಡ್ತಾರೆ ಯಾವುದೋ ಒಬ್ಬ ಸಣ್ಣ ಪುಟ್ಟ ಶಾಸಕ ಹೋದ್ರೆ. ಆದರೆ ಹೋಗಿರೋದು ಪಕ್ಷವನ್ನ ಕಟ್ಟಿ ಬೆಳೆಸೋದ್ರಲ್ಲಿ ನಿಪುಣರಾಗಿ ಮತ್ತು ಪಕ್ಷಕ್ಕಾಗಿ ಶ್ರಮಿಸ್ತಾ ಇರುವಂತಹ ಮತ್ತು ಅತಿ ದೊಡ್ಡ ರಾಜಕಾರಣಿ ಅನ್ಸ್ಕೊಂಡಿರುವಂತಹ ನಂತರದ CM ಕ್ಯಾಂಡಿಡೇಟ್ ಆಗಿ ಪರಿವಾರವನ್ನ ಮುಂದುವರಿಸಿಕೊಂಡು ಹೋಗುವಂತಹ ಸತೀಶ್ ಜಾರಕಿಹೊಳಿ ಅವರ ಮಾತನ್ನ ನಿರ್ಲಕ್ಷ್ಯ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಗೋದಿಲ್ಲ. ಇದಂತೂ 100% ಸತ್ಯ. ಸೊ ಹಂಗಾಗಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ಗಾಗಿರ್ಬೋದು, ಲಕ್ಷ್ಮಣ ಸವದಿ ಅವ್ರಿಗಾಗಿರಬಹುದು, ರಾಜೀವ್ ಕಾಗೆಗೂ ಕೂಡ ನನಗೂ ಕೊಡಿ ಅಂತ ಕುತ್ಕೊಂಡಿರುವಂತಹ ದಿನಮಾನಗಳು ಕೂಡ ಬಂದಿದ್ವಂತೆ. ಸೊ ಹಂಗಾಗಿ ಇವ್ರಿಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಶಾಕ್ ಈಗ ಸತೀಶ್ ಜಾರಕಿಹೊಳಿ ಗಟ್ಟಿ ನಿರ್ಧಾರದೊಂದಿಗೆ ತಗೊಂಡಿದ್ದಾರೆ. ಬರುವಂತಹ ರವಿವಾರ ಬಹುತೇಕ ಈ ಸಂಪುಟ ಸಭೆ ವಿಸ್ತರಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಯಾರಿಗೆ ಯಾವ ಸ್ಥಾನಮಾನಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ಒಂದು ಯೋಚನೆಯನ್ನ ಮಾಡಿ ಸಚಿವ ಸಂಪುಟ ಸಭೆಗೆ ಒಂದು ತಿಳಿಸತ್ತೆ ಅಂತಕ್ಕಂಥದ್ದನ್ನು ಕೂಡ ರಾಜಾರೋಷವಾಗಿ ಹೇಳಿರ್ತಕ್ಕಂಥದ್ದು. ಆದರೆ ಈಗ ಯಾವುದೇ ಅಡಚಣೆಗಳಿಲ್ಲದೆ ಒಬ್ಬ ಶಾಸಕನಿಗೆ ಅಥವಾ ಯಾವುದೋ ಒಬ್ಬ ಪ್ರಭಾವಿಗೆ ಯಾವುದೋ ಒಂದು ಸ್ಥಾನಮಾನ ಕೊಟ್ಟರೆ ಏನೂ ಆಗೋದಿಲ್ಲ. ಆದರೆ ಸಡನ್ ಆಗಿ ಬಂದ್ಬಿಟ್ಟು ಇಲ್ಲೊಬ್ಬ ಅತಿ ದೊಡ್ಡ ರಾಜಕಾರಣಿ, ಪಕ್ಷಕ್ಕಾಗಿ ಶ್ರಮಿಸಿದಂತಹ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಈ ರೀತಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಎಂದಾಗ ಅಂತಹ ಸಂದರ್ಭದಲ್ಲಿ ಅದನ್ನ ತಿರಸ್ಕಾರ ಮಾಡಿ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿಗಿರಿ ಸ್ಥಾನನೋ ಸಚಿವ ಸ್ಥಾನನೋ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ರೀತಿಯಾದಂತಹ ಕಾಂಗ್ರೆಸ್ನ ಹೈಕಮಾಂಡ್ನ ಅಭಿಪ್ರಾಯದ ಜೊತೆಗೆ ಅದರ ವಾದ ವಿವಾದಗಳನ್ನ ನಾವು ಪರಿಗಣಿಸಿ ನೋಡಿದಂತಹ ಸಂದರ್ಭದಲ್ಲಿ ಬಹುತೇಕ ಇದು ಎಲ್ಲೋ ಆಗದಂತಹ ಮಾತು ಲಕ್ಷ್ಮಣ ಸವದಿ ಅವರ ಕೈ ಹಿಡಿತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಕೈ ಬಿಡ್ತದೆ ಅನ್ನುವಂಥ ಒಂದಿಷ್ಟು ವಿಚಾರಗಳು ಕೇಳಿ ಬರ್ತಾ ಇವೆ. ಆದರೆ ಯಾವ ರೀತಿಯಾದಂತಹ ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಯಾವ ನಿರ್ಧಾರ ತಗೊಳುತ್ತೋ ಅದೇ ಅಂತಿಮ ನಿರ್ಧಾರ ಆಗಿರುತ್ತೆ. ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿರ್ಧಾರ ತಗೊಳುತ್ತೋ ಸೊ ಆಯಾ ಪಕ್ಷಗಳಿಗೆ ಅದರದೇ ಆದಂತಹ ಹೈಕಮಾಂಡ್ಸ್ಗಳು ಇರ್ತವೆ. ಅವು ತಗೊಳ್ಳುವಂತಹ ನಿರ್ಧಾರಗಳೇ ಕೊನೆಯ ಅಂತಿಮ ನಿರ್ಧಾರ ಆಗಿರುತ್ತೆ. ಆದರೆ ಇಲ್ಲಿ ಒಬ್ಬ ರಾಜಕಾರಣಿಯನ್ನ, ಪಕ್ಷಕ್ಕಾಗಿ ಶ್ರಮಿಸಿದಂತಹ ರಾಜಕಾರಣಿಯನ್ನ ನಿರ್ಲಕ್ಷ್ಯ ಮಾಡಿ ಈಗ ಬಂದಂತಹ ರಾಜಕಾರಣಿಯನ್ನ ಮೇಲೆ ಕೈ ಎತ್ತಿಡಿಯೋದು ಬಹುತೇಕ ಯಾವುದೇ ಪಕ್ಷದ ಹೈಕಮಾಂಡ್ ಕೂಡ ಮಾಡೋದಿಲ್ಲ. ಅದನ್ನೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರ ಮಾತನ್ನ ಮೀರಿ ಲಕ್ಷ್ಮಣ ಸವದಿ ಅವರಿಗೋ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೋ ಸ್ಥಾನಮಾನಗಳನ್ನು ಕೊಟ್ಟರೆ ಏನಾಗಬಹುದು ಅನ್ನುವಂಥದ್ದು ಕೂಡ ಒಂದು ರೀತಿಯಾದಂಥ ಪ್ರಶ್ನೆಗಳು, ಆತಂಕಗಳು ಹುಟ್ಕೊಳ್ಳುತ್ತೆ ಸಹಜವಾಗಿ. ಯಾಕಂದರೆ ಸಾಮಾನ್ಯ ನಾಯಕ ಅಲ್ವಲ್ಲ.
ಸೊ ಹಂಗಾಗಿ ಸತೀಶ್ ಜಾರಕಿಹೊಳಿಯನ್ನ ಮೀರ್ತೀವಿ ಅನ್ನುವಂಥದ್ದು ಹೈಕಮಾಂಡ್ ತಲೆಯಲ್ಲೇ ಇರೋದಿಲ್ಲ. ಇಷ್ಟು ದಿವಸ ಆಯೋಜಿತವಾಗಿ ಏನು ಹೈಕಮಾಂಡ್ ಬಂದಿದೆ, ಇಷ್ಟು ದಿವಸ ಸಿದ್ದರಾಮಯ್ಯನವರಿದ್ರು, ಸಿದ್ದರಾಮಯ್ಯನವ್ರನ್ನ ಇಳಿಸೋದೇ ಇಲ್ಲ ಅನ್ಕೊಂಡ್ವಿ, ಆದರೆ ಸಿದ್ದರಾಮಯ್ಯನವರು ಇಳಿಯೋದೇ ಇಲ್ಲ ಅನ್ಕೊಂಡ್ವಿ. ಆದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಿಬಿಟ್ರು. ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟರೆ ಅವರ ಹಿಂದೆ ದೊಡ್ಡ ತಾರಾ ಬಳಗವೇ ಇದೆ, ಅದೆಲ್ಲವನ್ನು ಕಳ್ಕೋಬೇಕಾಗ್ತದೆ. ಅವರ ಹಿಂದೆ ರಾಜಕೀಯ ಬಳಗ ಇದೆ, ಅದನ್ನೆಲ್ಲ ಕಳ್ಕೋಬೇಕಾಗ್ತದೆ. ಇವತ್ತಷ್ಟೇ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ CM ಆಗಿರಬಹುದು, ಆದರೆ ಈ ಸತೀಶ್ ಜಾರಕಿಹೊಳಿಯ ಚಾಣಾಕ್ಷತನದ ಈ ರಾಜಕೀಯ ಒಂದು ವಾತಾವರಣದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಒಬ್ಬ ನಾಯಕ. ಹಾಗಾಗಿ ಅವ್ರ ಮಾತನ್ನು ಮೀರೋದು ಕೂಡ ಕಷ್ಟಕರ ಆಗತ್ತೆ. ಬಹುತೇಕ ಅಶೋಕ್ ಪಟ್ಟಣನ ತೆಕ್ಕೆಗೆ ಸಚಿವ ಸಂಪುಟ ಸಭೆಗಳಲ್ಲಿ ಅವರಿಗೆ ಸ್ಥಾನಮಾನಗಳ ದೊರಕತೆ ಎನ್ನುವಂಥದ್ದು ಒಂದಿಷ್ಟು ಬರ್ತಾ ಇರುವಂತಹ ಮಾಹಿತಿಗಳು. ಮತ್ತಷ್ಟು ರಾಜಕೀಯ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತಾನೆ ಇರುತ್ತೆ YGM ಸರ್ಕಾರ. ನೋಡ್ತಾ ಇರಿ, ಮತ್ತಷ್ಟು ಮುಂದಿನ ರಾಜಕೀಯ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.